ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ತಮ್ಲೈನ್ ನೋಡಿ ಗೊತ್ತಾಗಿರುತ್ತೆ ಏನಂತ ಹೇಳಿ. ಸೊ ಇದು ನನ್ನ ಬರ್ಡೇ ವ್ಲಾಗ್. ಸೊ ಡ್ಯೂಟಿಗೆ ಹೋಗಿದ್ದೆ, ಇವತ್ತು ರಜೆ ಇರಲಿಲ್ಲ. ಹಾಗೆ ಡ್ಯೂಟಿಗೆ ಹೋಗಿ ಬಂದು ಮನೆಯೆಲ್ಲ ಕ್ಲೀನ್ ಮಾಡಿ, ಸ್ನಾನ ಎಲ್ಲ ಮಾಡಿ, ದೇವರಿಗೆ ದೀಪ ಎಲ್ಲ ಹಚ್ಚಿ, ಕೈ ಮುಗಿದು ಇವಾಗ ಟೆಂಪಲ್ಗೆ ಹೊರಡಬೇಕು. ಸೊ ಇವತ್ತಿನ ನನ್ನ ಡ್ರೆಸ್ ನೋಡಿ ಯಾವುದಂತ ಹೇಳಿ. ಸೊ ಇದೇ ಥರ ನೀವು ಡ್ರೆಸ್ ಒಂದು ನೋಡಿರ್ತೀರ, ಅದು ಬೇರೆ ಕಲರ್, ಪರ್ಪಲ್ ಕಲರ್. ಇದು ಕೂಡ ಬೇರೆ ಪಿಂಕ್ ಕಲರ್, ಸೇಮ್ ಥರ ಡಿಸೈನ್ ಹೊಲಿಸಿದ್ವಿ. ಸೊ ನಾನಿವತ್ತು ನನ್ನ ಮನೆ ಪಕ್ಕದಲ್ಲಿರುವ ಆಂಜನೇಯ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಸೊ ಇವಾಗ ಅಲ್ಲಿ ಹೋಗ್ತಾ ಇದ್ದೀನಿ. ಲೇಟ್ ಆಯಿತು, ಕೆಲಸದಿಂದ ಬರುವಾಗನೇ ಲೇಟ್ ಆಯಿತು, ಮನೆ ಕೆಲಸ ಎಲ್ಲ ಆಗುವಾಗ ಇನ್ನೂ ಲೇಟ್ ಆಯಿತು. ಫುಲ್ಲು ಟ್ರಾಫಿಕ್ ಬ್ಯಾಂಗ್ಳೂರ್ ಅಂದರೆ. ನೋಡಿ ಟೆಂಪಲ್ ಇವಾಗ ಬಂತು. ಸೊ ಟೆಂಪಲ್ ಒಳಗೆ ನಿಮ್ಗೆ ಗೊತ್ತಲ್ಲ, ಜಾಸ್ತಿ ವೀಡಿಯೋ ಮಾಡೋಕ್ಕಾಗಲ್ಲ, ಸ್ವಲ್ಪ ಸ್ವಲ್ಪ ಕ್ಲಿಪ್ಸ್ ಹಿಡ್ದಿದ್ದೀನಿ. ಸೊ ಹೋಗೋಣ ಇದರೊಳಗೆ ಇವಾಗ. ದೇವಸ್ಥಾನದ ಹೊರಗಡೆನೇ ನಾವು ಹಣ್ಣು ಕಾಯಿನ ತೊಗೊಂಡ್ವಿ. ಹಾಗೆ ಒಳಗಡೆ ಬಂದು ಅರ್ಚನೆ ಚೀಟಿನ ತೊಗೊಂಡ್ವಿ. ಹಣ್ಣು ಕಾಯಿನ ಹೊರಗಡೆನೇ ಹೊಡೆದಿದ್ದೆ, ಅಲ್ಲಿ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ. ನಾನು ತುಂಬ ಮಂದಿ ವ್ಲಾಗ್ನ ನೋಡ್ತೀನಿ, ದೇವಸ್ಥಾನದೆಲ್ಲ ವೀಡಿಯೋ ಹಿಡಿತಾರೆ, ಅದು ಹೇಗೆ ಅಂತ ನನಗೂ ಗೊತ್ತಿಲ್ಲ. ಯಾರು ಬೈಯಲ್ವೇನೋ, ನನಗೂ ಭಯ ಆಗ್ತಿತ್ತು, ಯಾರಾದರೂ ನೋಡಿ ಏನಾದರೂ ಹೇಳ್ತಾರೇನೋ ಅಂತ ಹೇಳಿ. ಹಾಗೂ ಹೀಗೂ ಸ್ವಲ್ಪ ಕದ್ದು ಮುಚ್ಚಿ ಎಲ್ಲ ವೀಡಿಯೋನ ಮಾಡಿದ್ದೆ. ಭಟ್ರಿಗೆ ಬಂದು ಹಣ್ಣು ಕಾಯಿನೆಲ್ಲ ಕೊಟ್ಟೆ, ಅವರು ಕಾಯಿನ ಹೂವನ್ನೆಲ್ಲ ಒಳಕೊಂಡೋಗಿ ಅಲ್ಲಿ ಇಡ್ತಾ ಇದ್ದರು. ಹಾಗೆ ಮತ್ತು ಅರ್ಚನೆ ಚೀಟಿ ಕೂಡ ಕೊಟ್ಟೆ, ಅರ್ಚನೆ ಕೂಡ ಮಾಡಿ ನಮಗೆ ಆರತಿನ ಕೊಟ್ಟರು. ಆಮೇಲೆ ಬಂದು ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ ಅಲ್ಲೇ, ಹಣ್ಣು ಕಾಯೆಲ್ಲ ಇತ್ತು, ಸ್ವಲ್ಪ ಪ್ರಸಾದನ ತಿಂದ್ವಿ. ಆಮೇಲೆ ಅಲ್ಲೇ ದೇವಸ್ಥಾನಕ್ಕೆಲ್ಲ ಪ್ರದಕ್ಷಿಣೆ ಹಾಕಿ, ಆಮೇಲೆ ಪಕ್ಕದಲ್ಲಿ ನವಗ್ರಹ ಕೂಡ ಇತ್ತು, ಅಲ್ಲಿಗೂ ನಾವು ಸುತ್ತ ಬಂದ್ವಿ. ಸೀದಾ ಅಲ್ಲಿಂದ ಹೊರಟಿರೋದು ನಂದಿನಿಗೆ, ನಂದಿನಿ ಸ್ವೀಟ್ಸ್ ಇದೆಯಲ್ಲ ಅಲ್ಲಿಗೆ ಹೊರಟ್ವಿ. ಸೊ ಅಲ್ಲಿ ಸ್ವೀಟ್ ತೊಗೊಂಡು ಫ್ರೆಂಡ್ಸಿಗೆಲ್ಲ ಕೊಡೋಣ ಅಂತ ಹೇಳಿ. ಸ್ವೀಟ್ ಇದೆಯಾ? ಸ್ವೀಟ್ಸ್ ಮೈಸೂರು ಪಾಕ, ಧಾರವಾಡ ಬೇಡ. ಧಾರವಾಡ ಪಾಕದಲ್ಲಿ ಎಷ್ಟು ಬರುತ್ತೆ? 10 ಪೀಸ್ ಇರ್ತದೆ. ಇದು ಮೈಸೂರು ಪಾಕಲ್ಲಿ ಮೈಸೂರು ಪಾಕ ಒಳಗೆ ಚಿಕ್ಕದು ದೊಡ್ಡದೊಳಗೆ 20 ಪೀಸ್ ಇರ್ತದೆ, ಇದ್ರೊಳಗೆ ಒಂದು 6-7 ಪೀಸ್ ಇರ್ತದೆ 100 ಗ್ರಾಮ್. ಅದಕ್ಕೆ ಎಷ್ಟು ದೊಡ್ಡದಕ್ಕೆ? ಇದು 60 ರೂಪಾಯಿ, ಅದು 280 ರೂಪಾಯಿ, ಅದು 125. ಅದು ಕೊಡಿ, ಅದು ದೊಡ್ಡದಲ್ಲ? ಅದೇ ಮೈಸೂರು ಪಾಕ ದೊಡ್ಡದು. ಅದ್ರಲ್ಲಿ ಎಷ್ಟು ಪೀಸ್ ಬರ್ಬೋದು? 20 ಪೀಸ್ ಇಲ್ಲ ಹಾಕಿದಾರಲ್ಲ, ಒಳ್ಳೆ ಹಾಕಿದಾರ, ಇಲ್ಲ ಹಾಕಿದ್ದಾರೆ. ಬಿಚ್ಬೋದು, ಪರವಾಗಿಲ್ಲ. ವ್ಯಾಕ್ಯೂಮ್ ಸೀಲ್ ಆಗಿದೆ, ಹೊರಗಡೆ ವ್ಯಾಕ್ಯೂಮ್ ಸೀಲ್ ಇದೆ, ಕಾಣ್ತದೆ ನಿಮಗೆ ಡಿಸ್ಪ್ಲೇ. ಚೆನ್ನಾಗಿ ವ್ಯಾಕ್ಯೂಮ್ ಸೀಲ್ ಮಾಡಿದ್ದಾರೆ. ಅಂದ್ರೆ ನಂದಿನಿ ಅವ್ರದ್ದು ತುಪ್ಪ? ಅವ್ರದ್ದೇ ಡೈರಿ, ಅವ್ರದ್ದೇ ತುಪ್ಪ, ಎಲ್ಲ ಅವ್ರದ್ದೇ ಅಲ್ವಾ. ಅವ್ರಿಗೇನು ಬೇಕು, ತಿರುಪತಿಗೆ ಹೋಯ್ತಾ ಇದೆ ತುಪ್ಪ ಲಾಟ್ ಇನ್ನು ಇದಕ್ಕೆ ಹಾಕಿಕ್ಕಿಲ್ವ. ಮೈಸೂರು ಪಾಕ್ ಬೇಡ, ಬೆಸ್ಟ್. ಯಾರು ಆ ಥರ ಮಾಡೋಕ್ಕಾಗಿತ್ತು. ಇನ್ನೊಂದು ಅದಲ್ಲ ಉಂಡೆ ಇದೆಯಲ್ಲ, ಅದು ಚೆನ್ನಾಗಿದೆ. ಅದು ಧಾರವಾಡ ಫೇಮಸ್. ಅದು ಒಂದು ಸರ್ತಿ ಟ್ರೈ ಮಾಡಿ, 125 1/4 kg ಅದು ಇದಕ್ಕಿಂತ ಚೆನ್ನಾಗಿದೆ. ಅದು ಒಂಥರ ಟೇಸ್ಟ್, ಧಾರವಾಡ ಅದೇ ಥರ ತಂದಿದ್ದಾರೆ. ಸ್ವೀಟ್ ತಗೊಂಡು ಅಲ್ಲಿಂದ ಸೀದಾ ನಾನು ಹಳೆ ಕೆಲಸ ಮಾಡ್ತಿದ್ದಂತಹ ಶೆಲ್ಗೆ ಹೊರಟೆ. ಫ್ರೆಂಡ್ಸ್ ಕಾಲ್ ಮಾಡಿ ಹೇಳಿದರು ಮಧ್ಯಾಹ್ನ ಬರೋಕ್ಕೆ. ಸೊ ಲೇಟ್ ಆಗಿತ್ತಲ್ವ, ಸಂಜೆ ಮನೆಗೆ ಹೋಗುವಾಗಲೇ ಲೇಟ್ ಆಯಿತು. ಕೆಲಸ ಎಲ್ಲ ಮುಗಿಸಿ ಸ್ನಾನ ಮಾಡಿ ದೀಪ ಹಚ್ಚಿ ಟೆಂಪಲ್ಗೆ ಹೋಗಿ ಬರುವಷ್ಟರಲ್ಲಿ 8 ಗಂಟೆ ಆಗಿತ್ತು. ಸೊ ಅಲ್ಲಿಂದ ಇವಾಗ ಸೀದಾ ಶೆಲ್ ಪೆಟ್ರೋಲ್ ಬಂಕ್ಗೆ ಬಂದಿದ್ದೀನಿ. ಸೊ ನೋಡೋಣ ಇಲ್ಲಿ ಏನೆಲ್ಲ ಆಗುತ್ತೆ ಅಂತ ಹೇಳಿ. ಕಂಟಿನ್ಯೂ ವಾಚ್ ಮಾಡಿ. ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಇವಾಗ ಚಲೋ ಮುಂದೆ ಒಳಗೆ ಹೋಗೋಣ, ಎಲ್ಲರನ್ನು ಭೇಟಿ ಆಗೋಣ. ನೀವು ತಿಪ್ಪೇಶ್, ತಿಪ್ಪೇಶ್
ಏನು ಮಾಡ್ತೀಯ? ಯಾಕೆ ಕಂಟೆಂಟೇ ಓಡಲ್ಲ ಗೊತ್ತಾನ? ಬರೀ 50 ಸಬ್ಸ್ಕ್ರೈಬರ್ ಎಷ್ಟು ಮಂದಿ ಇದ್ದಾರೆ ಗೊತ್ತಾ? ಯಾಕೆ ಹೇಳು? ಏ ಕಲ್ ಕ್ಯಾ ಕಲ್ ಎಂತ ಗೊತ್ತಾ, ಸಹಾಯಕ್ಕೆ ಯಾರು ನೋಡುದಿಲ್ಲ ಕಣೋ. ಯಾಕೆ ಗೊತ್ತಾ, GoPlus ಮಾಡುವಾಗ ನಾನು ಚಾನಲ್ ಸಬ್ಸ್ಕ್ರೈಬ್ ಮಾಡಿದಲ್ಲ, ಅದಕ್ಕೆ ಅನ್ಸುತ್ತೆ ಅವರೆಲ್ಲ ನೋಡುದಿಲ್ಲ. ಅವರೆಲ್ಲ ಬರೀ ಪಾಯಿಂಟ್ ಮಾಡ್ತಾರೆ ಹಾಕೊಂಡು ಹೋಗ್ತಾ ಇದ್ದಾರೆ ತಗೊಳ್ಳೋ ಫೋಟೋ ತೆಗಿಬೇಕಾ? ಅವನ್ಕಿಂತ ಅವನು ಎನರ್ಜಿ. ಇವನ್ ನೋಡಿ एनर्जी ड्रिंक ಕೊಟ್ಟವನೇ. ये एनर्जी ड्रिंक देखिए वो पूरा लेके जाएगा स्वीट. ಥ್ಯಾಂಕ್ ಯು. ಪ್ರದೀಪನ್ ಕಣ್ ಕಾಣಿಸಲ್ಲ, ಕನ್ನಡಕ ಆಗಿದೆ. ಅದೇ ಕಂಟಿನ್ಯೂ ಮಾಡಬೇಡಿ. ಹೌದು ಹೌದು, ಈಗಲೂ ಅಷ್ಟೇ ಕಣ್ಣು ತೆಗೆದ್ರೆ ಒಂಥರ ಅಲ್ಲ, ಅದು ಅಲ್ಲಿದೆಯಲ್ಲ ಅದಕ್ಕೆ ನೀನು ಕಟ್ಸಿದ್ದಂತ. ನಿಮ್ಗೆ ಗೊತ್ತಾಯ್ತು ನಾವ್ ಎಲ್ಲಿದೀವಿ ಅಂತ? ಪಾಪ ಹುಸೇನ್ ಅವಾಗದಿಂದ ಕಾಯ್ತಾ ಇದ್ದಾನೆ. ಚೆನ್ನಾಗಿ ಬರುತ್ತಾ ಸಿನಿಮ್ಯಾಟಿಕ್ ಅಲ್ಲಿ? ಸಿನಿಮ್ಯಾಟಿಕ್ ನೀವೇ ಬರ್ಬೇಕಿತ್ತು ಅವಾಗ ಟೆಂಪಲ್ಗೆ ಹೋಗುವಾಗ ವಿಡಿಯೋ ಮಾಡಕ್ಕೆ. ಇವ್ನು ವಿಡಿಯೋ ಇದೆ ಅಂದ್ರೆ ಮತ್ತೆ ಎಲ್ಲಿ ವ್ಯೂಸ್ ಬರುತ್ತೆ ಹೇಳಿ? ಎಂತ ನಿಮಗೆ ವಿಶ್ ಮಾಡೋಕ್ಕಾಗಲ್ವ? ನೀವು ಸ್ಟೇಟಸ್ ಹಾಕಿಬಿಟ್ರೆ? ಹಾಂ ಥ್ಯಾಂಕ್ ಯು. ಅಲ್ಲ ಸ್ಟೇಟಸ್ ಹಾಕಿಬಿಟ್ರೆ ನಾನು ನೋಡೇ ಇಲ್ಲ. ನಾನು ಹೇಳಿದ್ರು ಭರತನ ಹತ್ರ, ಅವ್ನು ತಿಪ್ಪಿ ಸ್ಟೇಟಸ್ಸೇ ಹಾಕಿಲ್ಲ ಅಂತ. ಹಾಕಿದ್ದಾನೆ ನೀನು ನೋಡಿಲ್ಲ ಅಂತ ಹೇಳಿದ. ಮತ್ತೆ ನೋಡಿದ್ರೆ ಫುಲ್ಲು ಡೌನ್ ಅಲ್ಲಿದೆ, ಯಾರ್ದು ನೋಡಿರಲಿಲ್ಲ. ಅಷ್ಟು ಇದು ಕೆಲ್ಸಕ್ಕೆ ಹೋಗಿದ್ನಲ್ಲ ಹಾಗೆ. ಒಳ್ಳೆ ಇವಾಗ ಇದು ಬಂದಿರುತ್ತಲ್ಲ ನಿಮಗೆ ಇನ್ಸೆಂಟಿವ್. ಯಾಕೆ ಇನ್ಸೆಂಟಿವ್ ಇಲ್ಲೇನು? ಇನ್ಸೆಂಟಿವ್ ಇಲ್ಲ. 3 घंटे अंदर फ्रिज में इಟ್ಟಿದ್ರಲ್ಲ. हाँ क्या होता है? कुछ नहीं होता है. वो भी तो उधर फ्रिज में ही रखते हैं. हाँ ವೆಂಕಿ ಎಲ್ಲಿರಿ? ಭರತ್ಗೆ ಗೊತ್ತಾ ಮನೆಗೆ ಹೋದ ಜೊತೆಗೆ ಹೋಗಿದ್ದೆ. ಯಾಕ ಮನೆಗೆ ಹೋದ? ಯಾವ್ದು ಗಾಡಿ ಹೋಗ್ತಾ ಇದೆ? ಇಲ್ಲಪ್ಪ, ಇವರೆಲ್ಲ ಹೋಗಿದ್ದಾರೆ. ಎಲ್ಲಿ? ನನಗೆ ಗೊತ್ತಿಲ್ಲ, ನಿಮಗೆ ಗೊತ್ತು. ಚೆನ್ನಾಗಿದ್ವಿ ಇವಾಗ ಎಷ್ಟು ಕಡಿಮೆ ಆಗಿದೆ. ಆದರೆ ಫೋಟೋ ತೆಗಿ, ಫೋಟೋ. ಫೋಟೋ ಕರಿಬೇಕಾಯ್ತಲ್ಲ ಫೋಟೋ. ತೆಗೆದೆ ಇನ್ನ ಹುಸೇನ್ ಫೋಟೋ ತೆಗಿ. बड़ा मछली लेना है.
It's my life, it's now or never. But I ain't gonna live forever. ಅನ್ಎಕ್ಸ್ಪೆಕ್ಟೆಡ್ ಸರ್ಪ್ರೈಸ್ಗಳೆಲ್ಲ ತುಂಬಾ ಖುಷಿ ಆಗುತ್ತೆ, ತುಂಬಾ ಖುಷಿ ಕೊಡುತ್ತೆ. ಹಾಗೆ ನನ್ನ ಹಳೆಯ ಕೆಲಸ ಮಾಡ್ತಿದ್ದಂತಹ ಫ್ರೆಂಡ್ಸ್ ಕರೆದು ನನಗೆ ಸರ್ಪ್ರೈಸ್ ಕೊಟ್ಟರು, ಕೇಕ್ ತರಿಸಿ ಕೇಕ್ ಕಟ್ಟಿಂಗ್ ಎಲ್ಲ ಮಾಡಿದರು. ನನಗಂತೂ ತುಂಬಾ ಖುಷಿ ಆಯಿತು. ಸೊ ಅಲ್ಲಿ ಹೋಗಿ ಕೇಕ್ ಎಲ್ಲ ಕಟ್ ಮಾಡಿ ಸೊ ಗಿಫ್ಟ್ ಎಲ್ಲ ಕೊಟ್ಟರು, ಅದನ್ನೆಲ್ಲ ಇಟ್ಕೊಂಬಂದೆ ಚಾಕ್ಲೇಟ್ಸ್ ಎಲ್ಲ. ಸೊ ಹಾಗೆ ಬಂದು ಮನೆಯಲ್ಲಿ ಫ್ರಿಡ್ಜ್ ಓಪನ್ ಮಾಡಿ ಚಾಕ್ಲೇಟ್ಸ್ ಇಡಕ್ಕೆ ನೋಡಿದಾಗ ನನ್ನ ತಂಗಿ ಕೂಡ ನನಗೆ ಬಂದು ಒಂದು ಡಾರ್ಕ್ ಚಾಕ್ಲೇಟ್, ಫ್ರೂಟ್ ಆ್ಯಂಡ್ ನೆಟ್ ಮತ್ತು ಒಂದು ಕೇಕ್ ಕೂಡ ತರಿಸಿದ್ಲು. ಸೊ ಅದು ಅವಳು ಹಿಂದಿನ ದಿನ ನೈಟೇ ತಂದಿದ್ದಿದ್ಲಂತೆ, 12 ಗಂಟೆ ಕಟ್ ಮಾಡಬೇಕಂತ ಹೇಳಿ. ಅವಳಿಗೂ ನಿದ್ದೆ ಬಂತು ಅಂತ ಹೇಳಿ ಅವಳು ಮಲಗಿದ್ಲು. ಸೊ ಹಾಗೆ ನಾನು ಕೂಡ ಮಲಗಿದ್ದೆ. ಬೆಳಗ್ಗೆ ಅಂದರೆ ಬೇಗ ಹೋಗಬೇಕಿತ್ತು ಡ್ಯೂಟಿಗೆ ಹಾಗೆ. ಸೊ ಮತ್ತೆ ಅದನ್ನು ನಾನು ಓಪನ್ ಮಾಡಿ ನೋಡಿದೆ. ಕೇಕ್ ಅಂತೂ ತುಂಬಾ ಚೆನ್ನಾಗಿತ್ತು, ಐಸ್ ಕೇಕು. ಸೊ ಅದು ಅವಳು ಒಂದು ದಿನ ಹಿಂದೆನೇ ತಂದಿದ್ಲಲ್ಲ, ಸೊ ಅದರದ್ದು ಶೇಪ್ ನೋಡಿ ಸ್ವಲ್ಪ ಅಡ್ಡ ಬಿದ್ದಿದೆ. ಆದರೆ ಐಸ್ ಕೇಕ್ ಇದು ಟೇಸ್ಟ್ ಅಂತೂ ತುಂಬಾ ಸೂಪರ್ ಆಗಿತ್ತು. ಹಾಗೆ ಅದರ ಮೇಲಿದ್ದ ಜೆಲ್ಲಿ ಕೂಡ ಅಷ್ಟೇ ತುಂಬಾ ಚೆನ್ನಾಗಿತ್ತು. ನಾರ್ಮಲ್ ಲೋಕಲ್ ಅಂಗಡಿಯಲ್ಲೆಲ್ಲ ಜೆಲ್ಲಿ ರಿಯಲ್ ಆಗಿರಲ್ಲ, ಇದು ನ್ಯಾಚುರಲ್ ಜೆಲ್ಲಿ. ತುಂಬಾ ಇಷ್ಟ ಆಯಿತು. ಸೊ ಇವತ್ತು ನಡೆದಂತಹ ಏನೇ ಮ್ಯಾಜಿಕ್ ಇರಲಿ, ನಂಗೆ ಅದು ತುಂಬ ಅಂದರೆ ತುಂಬಾ ಖುಷಿ ಆಯಿತು. ಯಾಕೆಂದರೆ ನಾನು ಎಕ್ಸ್ಪೆಕ್ಟೇ ಮಾಡಿಲ್ಲ, ರಜೆ ಮಾಡೋದು ಬೇಡ ಅಂತ ಹೇಳಿ ಕೆಲಸಕ್ಕೆ ಹೋಗಿದ್ದೆ. ಸೊ ಇವತ್ತು ನಡೆದಂತಹ ಎಲ್ಲನೂ ಕ್ಷಣ ನನಗೆ ತುಂಬ ಅಂದರೆ ತುಂಬಾ ಅದ್ಭುತ ಕ್ಷಣಗಳಂತ ಹೇಳ್ಬೋದು. ನನ್ನ ಒಂದು ಈ ಬರ್ತ್ಡೇ ದಿನವನ್ನು ಯಾರು ನೆನಪಿಟ್ಕೊಂಡು ವಿಶ್ ಮಾಡಿದ್ದೀರಾ, ಹಾಗೆ ಬೇರೆಯವರ ಸ್ಟೇಟಸ್ ನೋಡಿ ವಿಶ್ ಮಾಡಿ ಅಥವಾ ಲೇಟಾಗಿ ವಿಶ್ ಮಾಡಿ ಆಗಿರ್ಬೋದು, ಅಂತಹ ಯಾರೆಲ್ಲ ವಿಶ್ ಮಾಡಿದ್ದೀರಾ ಅವರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳು. ಸೊ ನನಗಂತೂ ತುಂಬಾ ಖುಷಿ ಆಯಿತು. ಐ ಹೋಪ್ ಈ ಒಂದು ವ್ಲಾಗ್ ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ಒಂದು ಸುಂದರ ವಿಡಿಯೋ ಜೊತೆಗೆ ಸಿಗೋವರೆಗೂ ಟಾಟಾ ಬೈ ಬೈ, ಟೇಕ್ ಕೇರ್, ಲವ್ ಯು ಆಲ್. ಇದೇ ರೀತಿ ನನ್ನನ್ನು ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಆಲ್.